ನಮ್ಮಲ್ಲಿರುವ NSL ಸಕ್ಕರೆ ಕಾರ್ಖಾನೆ ಎದುರುಗಡೆ ಪ್ರತಿಭಟನೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಆ ನಿರ್ಧಾರದಲ್ಲಿ ಯಾವುದೇ ತಡೆ ಇಲ್ಲ. ನಮ್ಮ ಹೋರಾಟ ನಾಳೆ ನಡೀತದೆ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ NSL ಕಂಪ್ನಿದವರು ದಿಢೀರನೆ ನಿನ್ನೆ ಜಿಲ್ಲಾಡಳಿತದ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನಾವು ಕೊಡ್ತೀವಿ. ಮತ್ತು ಸರ್ಕಾರ 50 ರೂಪಾಯಿ ಹೆಚ್ಚುವರಿ ಕೊಡ್ತದೆ, ನಾವು ಹೆಚ್ಚುವರಿ ಕೊಡ್ತೀವಿ. ಈ ಥರ ಪ್ರತಿ ಟನ್ನಿಗೆ 3,000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀವಿ ಅಂಥೇಳಿ ದಿಢೀರನೆ ನಮ್ಮ ಹೋರಾಟ ಹತ್ತಿಕ್ಕ ಸಲುವಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ನಮಗೆ ಇದರದ್ದು ಒಪ್ಪಿಗೆ ಇಲ್ಲ. ನಮಗೆ ರಾಜ್ಯ ಸರ್ಕಾರ ಮೊನ್ನೆ ಬಾಗಲಕೋಟ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿರುವಂಥ ಇನ್ನೋರ್ವ ಸಚಿವರು ತಿಮ್ಮಾಪುರ್ ಅವ್ರು ಕೂತು ಸುಮಾರು 6-7 ಗಂಟೆ ಚರ್ಚೆ ಮಾಡಿ ರಿಕವರಿ ಕನ್ಸಿಡ್ರೇಷನಿಗೆ ತೊಳೋದಿಲ್ಲ, ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಯೂನಿಫಾರ್ಮ್ ಆಗಿ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕು ಅಂಥೇಳಿ ನಿರ್ಧಾರ ಕೈಗೊಂಡು ನಿನ್ನೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದರು. ಬಾಗಲಕೋಟ್ಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ, ಇದು ನಾವು ಸಹಿಸೋದಿಲ್ಲ. ನಮ್ಮಲ್ಲಿರುವಂಥ ಕಬ್ಬಿಗೆ ಇನ್ನೂ ಹೆಚ್ಚಿನ ಬಾಗಲಕೋಟು, ಬೆಳಗಾವಿ ಬೇರೆ ಕಡೆಗಿಂತಲೂ ಹೆಚ್ಚಿನ ರಿಕವರಿ ಇದೆ. ಯಾಕಂತಂದರೆ ಇದು ಡ್ರೈ ಏರಿಯಾ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವರು ಘೋಷಣೆ ಮಾಡಿದಂಥ 2,900 ರೂಪಾಯಿಗೆ ನಾವು ಒಪ್ಪೋದಿಲ್ಲ. ನಮ್ಮ ಹೋರಾಟ ನಡೀತದೆ. ಇವತ್ತು NSLದವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಅವರು ಕೆಲವು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕ್ರಿಮಿನಲ್ ಜನರಿಗೆ ಇಟ್ಕೊಂಡು ಈ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ ಇವತ್ತು ಮನೆಗೆ ರೈತರಿಗೆ ಹೋಗಿ ಕಟ್ಟಿಂಗ್ ಆರ್ಡರ್ ಕೊಡೋದು, ನೀವು ಇಮಿಡಿಯೇಟಾಗಿ ಕಬ್ಬು ಇವತ್ತೇ ಕಟಾವು ಮಾಡಿ ನಾಳೆ ಫ್ಯಾಕ್ಟ್ರಿಗೆ ಸಾಗಾಣಿಕೆ ಮಾಡಿರಿ, ಇಂಥದ್ದೆಲ್ಲ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆಳಂದ್ ಬುಸ್ನೂರಿನಲ್ಲಿ ನಾಳೆ ನಡೀತದೆ. ಈ ಮಧ್ಯೆ ನಾನು ನಿನ್ನೆ ದೂರವಾಣಿ ಕರೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ರೆಡ್ಡಿ ಅವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನು ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಆಗ್ತಾ ಇಲ್ಲಲ್ಲ, ಆಗ್ತದೆ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಸ್ಟ್ರಲ್ಲಿ ಯಾರಪ್ಪ ಅಂದರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ಕೊಂಡಿದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿದೆ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀವಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ, ಪುಕ್ಸಟ್ಟೆಲ್ಲ ಸ್ವಲ್ಪ you are all very strong. At the same time, you people should be very reliable also. You people should establish it. Okay, anyway, ಇರ್ಲಿ ಪಾಪ ಅವರು ಎಲ್ಲ ನಮ್ಮ ಮನೆಯವರೇ. ಅದು ವಾಸ್ತವಾಂಶ ಕೆಲವೊಮ್ಮೆ ಹೇಳುವಂಥ ಕಾಲದಲ್ಲಿ ನಾವು ಎಲ್ಲೆಲ್ಲೋ ಹೇಳಪಟ್ಟು ಹೋಗ್ತೀವಿ. ಅದರಿಂದ ಮೇಲೂ ಹಾಕತ್ತೀವಿ ಕೆಲವೆಲ್ಲ ಮೇಲೂ ಅದರಿಂದ ಮೇಲೆ ಹಾಕೊಳ್ಳಿ, ಕೆಳಗೆ ಹಾಕೊಳ್ಳಿ, ಯಾವಾಗಲೂ ರಾಜನೇ ಇರ್ತಾರೆ. ಏನೇ ಇರಲಿ, ಆದರೆ ನಮ್ಮ ಸರ್ಕಾರ ಅಧಿಕಾರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅದರಲ್ಲೂ ಸಾರಿಗೆ ಇಲಾಖೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ